ನಾನು ಬಲವಂತ ಮಾಡಲ್ಲ. ನಿನಗೆ ಒಂದ್ಸಲ ಹುಡುಗಿನ ತೋರಿಸ್ತೀನಿ, ನಿನಗಿಷ್ಟ ಆದರೆ ಮುಂದಿನ ಮಾತಾಡೋಣ. ಬೇಕಾಗಿಲ್ಲ. ಒಂದ್ಸಲ ಅವಳು ಮುಖನಾದರೂ ನೋಡೋ. ರೀ ನಿಮ್ಗೆ ಎಷ್ಟು ದಿನ ಆಗಿತ್ತು ನಿನ್ನ ನೋಡಿದೆ. ಹೇಗಿದೆಯಾ? ಎಲ್ಲಿದ್ಯೆ? ಏನು ಮಾಡ್ತಾ ಇದ್ದೆ? ಏನೋ ಹೀಗಿದೆ ನೋಡಿ ಆಂಟಿ. ಆದಿತ್ಯ ನನಗೆ ಮಾಡಿದ ಅವಮಾನ, ನನ್ನ ಪ್ರೀತಿಗೆ ಮಾಡಿದ ಮೋಸ, ನನ್ನ ನಂಬಿಕೆಗೆ ಮಾಡಿದ ದ್ರೋಹ, ಇದನ್ನೆಲ್ಲ ಸಹಿಸ್ಕೊಂಡು ನಾನು ಈ ಸಮಾಜದಲ್ಲಿ ತಲೆ ಎತ್ಕೊಂಡು ತಿರುಗಾಡಕ್ಕಾಗತ್ತಾ? ಅದಕ್ಕೆ ಎಲ್ಲನೂ ಬಿಟ್ಟು ದೇಶಾಂತರ ಹೋಗ್ಬಿಡೋಣ ಅಂತ ಡಿಸೈಡ್ ಮಾಡಿದ್ದೆ. ಆದರೆ ಚಾಚಾ ನನ್ನನ್ನು ಎಲ್ಲಿ ಹೋಗೋದಕ್ಕೂ ಬಿಟ್ಟಿಲ್ಲ. ನೀನೇನು ಮಾಡಿದ್ಯಾ ಅಂತ ತಲೆ ಮರೆಸ್ಕೊಂಡು ಓಡಾಡಬೇಕು. ಆದಿತ್ಯ ತಪ್ಪು ಮಾಡಿದ್ದಾನೆ, ಅವನು ತಲೆ ಮರೆಸ್ಕೊಂಡು ಓಡಾಡಬೇಕು. ನಿನ್ನ ಒಳ್ಳೆ ದಾರಿ ತರೋ ಜವಾಬ್ದಾರಿ ನಂದು ಕಣೆ. ನನ್ನ ಜೀವನ ಮುಗಿದು ಹೋಗಿದ ಅಧ್ಯಾಯ ಆಂಟಿ. ಮತ್ತೆ ಹೊಸ ಮುಖಪುಟ ಹಾಕಿದ್ರು ಅದ್ರ ಹಿಂದೆ ನಡೆದಿದ್ದ ಕಹಿ ಘಟನೆನ ಯಾರಾದರೂ ಅಳಿಸೋಕ್ಕಾಗತ್ತಾ? ಹಚ್ಕೊಬೇಡ ಕಡೆ, ಮನಸ್ಸಿಗೆ ತುಂಬ ನೋವಾಗುತ್ತೆ. ನೋಡು, ನಿನ್ನ ಜೀವನಕ್ಕೆ ಒಳ್ಳೆ ದಾರಿ ನಾನು ತೋರಿಸ್ತೀನಿ. ನನ್ನ ಜೊತೆಗೆ ಬಂದ್ಬಿಡು. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದ ಆದಿತ್ಯ ನನ್ನ ಬಾಂಧವ್ಯ ಬೇಡ ಅಂತ ಆಸೆ ಮನೆ ಮೇಲೆ ಕೂತಿದ್ದ ನನ್ನನ್ನು ತಾಳಿ ಕಟ್ಟಿದೆ. ಎಲ್ಲರೂ ಮುಂದೆ ಅವಮಾನ ಮಾಡಿ ಕಸದ ಥರ ಬಿಸಾಕ್ ಹೋದ. ಅವತ್ತಿಗೆ ನನ್ನ ಜೀವನ ಮುಗ್ದೋಯ್ತು ಆಂಟಿ. ಇನ್ನು ನನ್ನ ಜೀವನದಲ್ಲಿ ಸರಿ ಮಾಡುವಂಥದ್ದಾದರೂ ಏನಿದೆ? ಎಲ್ಲ ನನ್ನ ಹಣೆ ಬರ. ಅದು ಸರಿ, ಇಷ್ಟು ದಿನ ನಾನು ಏನಾದೆ, ಎಲ್ಲಿದ್ದೆ, ಏನು ಮಾಡ್ತಾ ಇದ್ದೀನಿ ಅನ್ನೋ ಸ್ವಲ್ಪ ಕನ್ಸನ್ ಕೂಡ ಇರಲಿಲ್ಲ ನಿಮಗೆ. ಈಗ ಇದ್ದಕ್ಕಿದ್ದಾಗೆ ನನ್ನ ನೆನಪು ಯಾಕೆ ಬಂತು? ಹಾಗೆಲ್ಲ ಏನೇನು ಅನ್ಕೋಬೇಡ ನಿರುಷ. ನಿನ್ನ ನೆನಪು ನಮಗೆ ತುಂಬ ಕಾಡ್ತಾ ಇತ್ತು ಕಣೆ. ನಿನ್ನ ನೋಡಬೇಕು, ನಿನಗೆ ಸಮಾಧಾನ ಮಾತು ಹೇಳಬೇಕು ಅಂತ ತುಂಬ ಪ್ರಯತ್ನ ಪಟ್ವಿ. ಚಾಚನ ಮನೆಗೆ ಹೋಗಿದ್ವಿ 2 ಸಾರಿ. ಅವ್ರು ನೀನಿಲ್ಲ ಅಂತ ಹೇಳಿ ವಾಪಸ್ ಕಳಿಸ್ಬಿಟ್ರು. ಅವರಿಗೆ ಆದಿತ್ಯನ ಮೇಲೆ ಕೋಪ, ಅದಕ್ಕೆ ಅವ್ರು ನಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ. ನಿನ್ನ ನಂಬರು ಚೇಂಜ್ ಮಾಡಿದ್ಯಂತೆ, ಅದನ್ನು ನಿನ್ನ ಫ್ರೆಂಡ್ ಕೊಟ್ಟಳು. ಅವಳ ನಂಬರ್ ಕೊಟ್ಟಿದ್ದಕ್ಕೆ ಕಣೆ ಇವತ್ತು ನೀನು ನಮಗೆ ವಾಪಸ್ ಸಿಕ್ಕಿರೋದು. ನೀನು ಸಿಕ್ಕಿರೋದು ನಮ್ಮೆಲ್ರಿಗೂ ಎಷ್ಟು ಸಂತೋಷ ಆಗಿದೆ ಗೊತ್ತಾ? ಅಂತೂ ನಿಮ್ಮನ್ನು ನೋಡಿ ತುಂಬ ಸಂತೋಷ ಆಗ್ತಾ ಇದೆ ಆಂಟಿ. ನಿನ್ನ ನಾನು ಮೀಟ್ ಮಾಡೋಕ್ಕೆ ಮಾತ್ರ ಬಂದಿಲ್ಲ, ಇನ್ನು ಮುಂದೆ ನೀನು ನಮ್ಮಲ್ಲೇ ಇರಬೇಕು.
ಬೇಡ ಆಂಟಿ, ಸುಮ್ಮನೆ ನಿಮಗೆ ನನ್ನಿಂದ ಯಾಕೆ ತೊಂದರೆ? ತೊಂದರೆ ಆಗಿರೋದು ನಮ್ಮಿಂದ ನಿನಗೆ. ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ನಿನ್ನ ಮನೆಗೆ ಕರಿತಾ ಇದ್ದೀನಿ. ಯಾರಿಂದನೂ ನನ್ನ ಜೀವನನ ಸರಿ ಮಾಡೋಕ್ಕಾಗಲಿಲ್ಲ. ಇದರಲ್ಲಿ ನೀವು ನನ್ನ ಜೀವನ ಸರಿ ಮಾಡ್ತೀರಾ ಆಂಟಿ? ಇದು ಸಾಧ್ಯ ಆಗದೆ ಇರೋ ಮಾತು. ಸುಮ್ಮನೆ ನನ್ನನ್ನು ನನ್ನ ಪಾಡಿಗಿರೋದಕ್ಕೆ ಬಿಟ್ಟುಬಿಡಿ. ನನ್ನ ವಿಷಯದಲ್ಲಿ ತಲೆ ಹಾಕಿ ನೀವ್ಯಾಕೆ ರಿಸ್ಕ್ ತಗೋತೀರಾ? ಅದು ಅಲ್ಲದೆ ನಾನು ಮನೆಗೆ ಬಂದರೆ ಆದಿತ್ಯ ಕೋಪ ಮಾಡಿಕೊಂಡು ನಿಮ್ಮ ಮೇಲೂ ದ್ವೇಷ ಸಾಧಿಸ್ತಾನೆ. ನೋಡು, ನೀನು ಅವನ ಬಗ್ಗೆ ಚಿಂತೆ ಮಾಡೋಕತ್ತೇ ಇಲ್ಲ. ನೀನು ನಮ್ಮ ಮನೆಗೆ ಬಂದಿರು. ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ನಾನು ಹೇಳ್ತೀನಿ. ಈಗ ಬಾ, ನಿಮ್ಮನೆ ಹೋಗಿ ಲಗೇಜ್ ತರೋಣ. ಬಾ ಆಂಟಿ. ಅದು ಪ್ಲೀಸ್ ನಿರೋಷ, ಬರಲ್ಲ ಅಂತ ಹೇಳಬೇಡ. ನಿನಗಾಗಿರೋ ಅನ್ಯಾಯನ ನೆನೆಸ್ಕೊಂಡ್ರೆ ನನ್ನ ಮನಸ್ಸಿಗೆ ತುಂಬ ನೋವಾಗುತ್ತೆ. ಸರಿ ಆಂಟಿ, ನೀವಿಷ್ಟು ಹೇಳಿದ್ಮೇಲೂ ನನಗೆ ಬರಲ್ಲ ಅಂತ ಹೇಳೋಕ್ಕೆ ಮನಸ್ಸಾಗ್ತಿಲ್ಲ. ನೀವು ಮನೆಗೆ ಹೊರಡಿ, ನಾನು ಮನೆಗೆ ಹೋಗಿ ಲಗೇಜ್ ತೊಗೊಂಡು ಬರ್ತೀನಿ. ಖಂಡಿತ ಬರ್ತಿದ್ದಾನೆ? ಖಂಡಿತ ಬರ್ತೀನಿ ಆಂಟಿ. ನಿನಗೋಸ್ಕರ ಮನೇಲಿ ಕಾಯ್ತಾ ಇರ್ತೀರಿ. ಬೇಗ ಬಂದ್ಬಿಡು. ನಾನು ಇದೇ ದಿನಕ್ಕೋಸ್ಕರ ಕಾಯ್ತಾ ಇದ್ದೆ. ಇಷ್ಟು ದಿನ ನನಗೆ ಈ ಅವಕಾಶ ಸಿಗಲಿಲ್ಲ ಅಂತ ಚಡಪಡಿಸ್ತಾ ಇದ್ದೆ. ಆರ್ತಿ, ನಿನ್ನ ಮಗ ಮಾಡಿದ ಮೋಸಕ್ಕೆ ತಕ್ಕ ಪಾಠ ಕಲಿಸ್ಲಿಲ್ಲ ಅಂದರೆ ನನ್ನ ಹೆಸರು ನಿರೋಷಾನೇ ಅಲ್ಲ. ಜಾಸ್ಮಿನ್, ಜಾಸ್ಮಿನ್, ಚಕ್ರಿಗಿಂತ ಒಳ್ಳೆ ಹುಡುಗ, ಸುಂದರವಾಗಿರೋ ಹುಡುಗ, ಶ್ರೀಮಂತ ಹುಡುಗ ಸಿಗಿದ್ರೆ ನೀನು ಮದುವೆ ಮಾಡ್ಕೊತೀಯಾ? ಏನು ಹೇಳ್ತಾ ಇದ್ರ ಅಜ್ಜಿ ನೀವು? ನನ್ನ ಚಕ್ರಿನ ಬಿಟ್ಟು ಬೇರೆ ಹುಡುಗನ ಮದುವೆ ಆಗದ? ಅದು ಯಾವತ್ತೂ ಸಾಧ್ಯ ಇಲ್ಲ. ನನ್ನ ಪ್ರಾಣ ಹೋದ್ರು ನನ್ನ ಚಕ್ರಿನ ಮರೆಯೋದಕ್ಕಾಗಲ್ಲ. ಚಕ್ರಿನ ಬಿಟ್ಟು ಬೇರೆ ಹುಡುಗನ ಕಣ್ಣೆತ್ತು ನಾನು ನೋಡಲ್ಲ. ಚಕ್ರಿ ಅಂದರೆ ನಿನಗೆ ಅಷ್ಟೊಂದು ಇಷ್ಟನಾ? ಹೌದು, ಅವರೇ ನನಗೆಲ್ಲ. ನೀವು ಯಾಕೆ ಇಷ್ಟೊಂದು ಪ್ರಶ್ನೆ ಕೇಳ್ತಾ ಇದ್ದೀರಾ? ನಾನು ಚಕ್ರಿನ ಮದುವೆ ಆಗೋದು ನಿಮ್ಗೆ ಇಷ್ಟ ಇಲ್ವಾ? ಹಾಗಲ್ವೇ, ನೀನು ಚಕ್ರಿನ ಎಷ್ಟು ಇಷ್ಟಪಡ್ತಿದ್ಯಾ ಅಂತ ತಿಳ್ಕೊಳ್ಳೋಕೆ ಒಂದು ಸಣ್ಣ ಟೆಸ್ಟ್ ಮಾಡಿದೆ ಅಷ್ಟೇ. ಇನ್ನೊಂದ್ಸಲ ಈ ಥರ ಪ್ರಶ್ನೆಗಳನ್ನೆಲ್ಲ ಕೇಳಬೇಡಿ ಅಜ್ಜಿ. ನಾನು ನಿಮಗೆ ಮುಂಚೆನೂ ಹೇಳಿದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ. ನನ್ನ ಮದುವೆ ಅಂತ ಆಗೋದಾದ್ರೆ ಅದು ಚಕ್ರಿನ್ ಮಾತ್ರ, ಬೇರೆ ಯಾರನ್ನೂ ಅಲ್ಲ. ನೀವೇನೇ ತಿಪ್ಪರ್ಲಾಗ ಹಾಕಿದ್ರು ಜಾಸ್ಮಿನ್ನ ನನ್ನಿಂದ ದೂರ ಮಾಡಕ್ಕಾಗಲ್ಲ. ಅವಳಿಗೆ ನನ್ನ ಮೇಲಿರೋ ನಂಬಿಕೆನ ಅಳಿಸಾಕೋದಕ್ಕೆ ಸಾಧ್ಯನೇ ಇಲ್ಲ. ನೀನು ಹಾಗೆ ಅನ್ಕೊಂಡಿದ್ಯಾ, ಆದರೆ ಅವಳನ್ನ ಬದಲಾಯಿಸೋದು ಹೇಗೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನೀವೇನು ಮಾಡ್ತಿರೋ ಮಾಡಿ, ಜಾಸ್ಮಿನ್ ನನ್ನಿಂದ ದೂರ ಆಗಲ್ಲ. ನಾನು ಈ ಮನೆ ಬಿಟ್ಟು ಎಲ್ಲೂ ಹೋಗಲ್ಲ. ಹೋಗೋದಕ್ಕೆ ಬೇರೆ ಜಾಗ ಗತಿ ಇದ್ರೆ ತಾನೆ. ಏನೋ ಜಾಸ್ಮಿನ್ನ ಕೇಳ್ತಾ ಇದ್ರಿ, ಯಾವುದೋ ಹುಡುಗ ಇದ್ದಾನೆ ಮದುವೆ ಆಗ್ತೀಯಾ ಅಂತ. ನೋಡಿದ್ದೀರಾ ಹುಡುಗನ್ನ? ನೋಡಿಲ್ಲ, ಆದರೆ ನೋಡ್ತೀನಿ. ಅದರಲ್ಲೂ ನಿನ್ಗಿಂತ ಯಾವುದ್ರಲ್ಲೂ ಕಮ್ಮಿ ಇರಬಾರ್ದು ಅಂತ ಹುಡುಗ ನೋಡಿ ಅವಳ ಜೊತೆ ಮದುವೆ ಮಾಡ್ತೀನಿ. ಮದುವೆಗೆ ಬಂದು ಮಾಡ್ಕೊಂಡು ಹೋಗು. ಎಂತೆಂಥ ಹಗಲಗನ್ಸ್ ಕಾಣ್ತೀರಾ ಅಲ್ವಾ ನೀವು? ಹೀಗೆ ನಿಮ್ಮ ಅಳಿಯನೂ ನನ್ನ ಹತ್ರ ಚಾಲೆಂಜ್ ಮಾಡಿಕೊಂಡು ಇವತ್ತು ತಲೆ ತಪ್ಪಿಸ್ಕೊಂಡು ಅದು ಎಲ್ಲಿದ್ದಾರೋ ಏನೋ. ಹಲೋ, ಶಶಾಂಕು ನಿನ್ನ ಕಾಟಕ್ಕೆ ಹೆದರ್ಕೊಂಡು ಹೋಗಿಲ್ಲ. ಅವನಿಗೇನೋ ಬೇರೆ ಕೆಲಸ ಇತ್ತು, ಅದಕ್ಕೆ ಹೋಗಿದ್ದಾನೆ. ನೀನು ಅವನನ್ನು ಆಟ ಆಡಿಸ್ದಾಗೆ ನನ್ನನ್ನು ಆಟ ಆಡಿಸೋದಕ್ಕಾಗೋದಿಲ್ಲ ಕಣೋ. ನನಗೆ ಗೊತ್ತು ನೀನು ಯಾಕೆ ಬಂದಿರೋದು ಅಂತ. ಆಸ್ತಿ ಹೊಡೆಯೋದಕ್ಕೆ ತಾನೇ ನೀ ಬಂದಿರೋದು. ಯಾವನ್ ಬೇಕ್ರಿ ನಿಮ್ಮ ಆಸ್ತಿ ಪುಡುಗಾಸು? ಅದರ ಅವಶ್ಯಕತೆ ನನಗಿಲ್ಲ. ನೋಡಿ, ನಾನು ಆ್ಯಕ್ಟ್ ಮಾಡೋನಲ್ಲ, ರಿಯಾಕ್ಟ್ ಮಾಡೋನು. ನೀವು ನನಗೆ ತೊಂದರೆ ಕೊಡೋದಕ್ಕೆ ಶುರು ಮಾಡಿದ್ರೆ ನಾನು ಕಾಟ ಕೊಡೋದಕ್ಕೆ ಶುರು ಮಾಡ್ತೀನಿ. ನಾನು ಕಾಟ ಕೊಡೋದಕ್ಕೆ ಶುರು ಮಾಡಿದ್ರೆ ನಿದ್ದೆಲ್ಲೂ ಬೆಚ್ಚಿ ಬೀಳಬೇಕು. ನಿನ್ನ 100 ಪಟ್ಟು ಅನುಭವ ನನಗಿದೆ. ಅದೇನು ಮಾಡ್ಕೋತೀಯೋ ಮಾಡ್ಕೊ. ಒಂದು ಮಾತು ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ಜಾಸ್ಮಿನ್ಗೆ ನನಗಿಂತ ಒಳ್ಳೆ ಹುಡುಗ ಈ ಪ್ರಪಂಚದಲ್ಲಿ ಎಲ್ಲಿ ಹುಡುಕಿದ್ರೂ ಸಿಗಲ್ಲ. ನೀವೇನೇ ಮಾಡಿದ್ರು ನೀವು ಯಾರು ನನ್ನಿಂದ ದೂರ ಹೋಗೋದಕ್ಕಾಗಲ್ಲ. ಚಾಲೆಂಜ್ ಅಂತ ಬೇಕಾದರೂ ಅಂದ್ಕೊಳ್ಳಿ, ಆದರೆ
ನಾನು ಹೇಳಿದ್ದೇ ನಡೆಯೋದು. ಚಕ್ರಿ, ಪ್ರಾಣ ಹೋಗಾಗ ವಧೆ ತಿಂದರೂ ಬುದ್ಧಿ ಬರಲಿಲ್ಲ, ಗತಿ ಕಾಣಿಸ್ಲೇಬೇಕು. ಆರತಿ ತಾನಾಗೆ ಮೀಟ್ ಮಾಡಿ ನಿನ್ನನ್ನು ಮನೆಗೆ ಬಂದು ಇರು ಅಂತ ಹೇಳ್ತಿದ್ದಾಳೆ ಅಂತಂದರೆ ಅದ್ರ ಹಿಂದೆ ಏನೋ ಉದ್ದೇಶ ಇದೆ ಅಂತಲೇ ಅರ್ಥ. ನನಗೇನೋ ಹಾಗನ್ನಿಸ್ತಿಲ್ಲ. ಬಹುಶಃ ಮತ್ತೆ ಆದಿ ಜೊತೆ ಇವಳು ಮದುವೆ ಮಾಡೋ ಪ್ಲ್ಯಾನ್ ಇರಬಹುದಾ ಅಂತ. ನನಗೇನೋ ಹಾಗೆ ಅನ್ನಿಸ್ತಾ ಇಲ್ಲ. ಒಂದು ವೇಳೆ ಆರತಿ ಹಾಗೆ ಅಂದ್ಕೊಂಡಿದ್ರು ಆ ದಿನ ನನ್ನ ಮಗಳು ಮದುವೆ ಆಗೋದಕ್ಕೆ ನಾನು ಬಿಡಲ್ಲ. ಒಂದು ವೇಳೆ ನೀವು ಒಪ್ಪಿದ್ರು ನಾನು ಮಾತ್ರ ಅವನನ್ನ ಮದುವೆ ಆಗಲ್ಲ ಡ್ಯಾಡ್. ನನ್ನ ಪ್ರೀತಿಗೆ ಮೋಸ ಮಾಡಿದ್ದ ಅವನಿಗೆ ಸರಿಯಾದ ಪಾಠ ಕಲಿಸ್ತೀನಿ. ನಿರೋಷ, ಆರ್ತಿ ಇವಾಗ ಮತ್ತೆ ನಿನ್ನನ್ನು ಆ ಮನೆಗೆ ಸೇರಿಸ್ತಾ ಇರೋದೆ ನಿನ್ನ ಆದಿ ಮದುವೆ ಮಾಡಿದ್ರೆ ಮನೆ ಬಿಟ್ಟು ಹೋಗಿರೋ ಮಗ ಮತ್ತೆ ಮನೆಗೆ ವಾಪಸ್ ಬರ್ತಾನೇನೋ ಆಸೆಯಿಂದ. ಅವಳ ಆಸೆ ಇದೇ ಆಗಿದ್ರೆ ಖಂಡಿತ ನೆರವೇರಲ್ಲ. ಮಗಳೇ, ಇದೊಂಥರ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದಾಗ ಆಗಿದೆ. ದಿಸ್ ಇಸ್ ದ ರೈಟ್ ಟೈಮ್. ದೂರ ಇದ್ದು ಏನು ಸಾಧಿಸ್ಕೊಳ್ಳೋಕ್ಕಾಗಿಲ್ವೋ ಅದನ್ನು ನಾವು ಹತ್ರ ಇದ್ದು ನೆರವೇರಿಸ್ಕೊಳ್ಳೋಣ. ನೀನು ಆ ಮನೆಯಲ್ಲಿದ್ದು ಅಲ್ಲಿ ನಡೀತಾ ಇರೋ ಎಲ್ಲ ವಿದ್ಯಮಾನಗಳನ್ನು ನನಗೆ ತಿಳಿಸು. ನಾನು ನಿನಗೆ ಏನು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದನ್ನು ಇನ್ಸ್ಟ್ರಕ್ಷನ್ ಕೊಡ್ತಾ ಹೋಗ್ತೀನಿ. ಆದರೆ ನೀನು ತುಂಬ ಹುಷಾರಾಗಿರಬೇಕು ನಿರೋಷ. ನಿಮ್ಮ ಅಣ್ಣ ರಂಜಿತ್ತು ಪದೇ ಪದೇ ಆ ಮನೆಗೆ ಬರ್ತಾ ಇರ್ತಾನೆ. ನಿನ್ನ ನಡವಳಿಕೆಯಲ್ಲಿ ಸ್ವಲ್ಪ ಅನುಮಾನ ಬಂದರೂ ನಮ್ಮ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಗುತ್ತೆ. ನೀವೇನು ಯೋಚನೆ ಮಾಡಬೇಡಿ. ಅವ್ರು ನನ್ನನ್ನು ಅವ್ರ ಮನೆಗೆ ಕರೆಸ್ಕೊಂಡಿದ್ದಾರೆ ಅಂದರೆ ಬರೋ ಅಂತ್ಯಕ್ಕೆ ದಾರಿ ಮಾಡ್ಕೊಂಡಿದ್ದಾರೆ ಅಂತಲೇ ಅರ್ಥ. ನೋಡ್ತಾ ಇರಿ ಡ್ಯಾಡ್, ನಾನು ಅವ್ರ ಮನೆಯಿಂದ ಹೊರಗಡೆ ಬರೋ ಅಷ್ಟರಲ್ಲಿ ಅವ್ರ ಮನೇನ ಸರ್ವನಾಶ ಮಾಡೇ ಬರ್ತೀನಿ. ಚಕ್ರಿ ಚಕ್ರಿ ಏನಾಯ್ತು? ಚಕ್ರಿ ನೋಡಿ, ವಾಟ್ ಇಸ್ ದಿಸ್? ನೋಡಿ, ಈ ಮೆಡಿಕಲ್ ರಿಪೋರ್ಟಲ್ಲಿ ನಿಮ್ಗೆ ಆಗಿದ್ದ ಆಕ್ಸಿಡೆಂಟ್ ಅಲ್ಲ, ನಿಮ್ಗೆ ಯಾರೋ ಹೊಡೆದಿರೋದು ಅಂತ ಇದೆ. ಪ್ಲೀಸ್, ಏನದು ಚಕ್ರಿ, ಹೇಳಿ. ಜಾಸ್, ಅದೆಲ್ಲ ಏನೋ ಆಯ್ತು ಬಿಡು, ಅದೆಲ್ಲ ಯಾಕೆ ಇವಾಗ? ಚಕ್ರಿ, ಇಂಥದನ್ನೆಲ್ಲ ಈಸಿಯಾಗಿ ತಗೊಳ್ಳೋದಕ್ಕಾಗಲ್ಲ. ನಿಮ್ಮ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅಂದ್ರೆ ಇಟ್ಸ್ ಅನ್ ಅಟೆಂಪ್ಟ್ ಟು ಮರ್ಡರ್. ಮೊದಲು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ಟು ಬರೋಣ, ಬನ್ನಿ. ಜಾಸ್ಮಿನ್, ಏನ್ ಮಾಡಕ್ ಹೊರಟಿದ್ಯಾ ನೀನು? ಆಗಿದೇನೋ ಆಗೋಯ್ತು, ಅದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡೋಣ. ಈಗ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಇಲ್ದಿರೋ ತೊಂದ್ರೆನ ಮೈ ಮೇಲೆ ಹೇಳ್ಕೊಳ್ಳೋದು ಬೇಡ. ಅಜ್ಜಿ, ಏನಾಗಿದೆ ನಿಮ್ಗೆ? ಈ ಮನೆ ಅಳಿ ಆಗೋರ್ ಮೇಲೆ ಯಾರೋ ಅಟ್ಯಾಕ್ ಮಾಡಿದ್ದಾರೆ ಅಂತ ಗೊತ್ತಾದ್ಮೇಲೂ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಡ ಅಂತ ಹೇಳ್ತಾ ಇದ್ದೀರಲ್ಲ. ಅದು ಹಾಗಲ್ಲಮ್ಮ. ನೀನು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡೋದು, ಪೊಲೀಸ್ನವರು ವಿಚಾರಣೆಗೆ ಅಂತ ಮನೆಗೆ ಬರೋದು, ಅವ್ರು ಅದು ಇದು ಪ್ರಶ್ನೆಗಳು ಕೇಳೋದು, ಇದೆಲ್ಲ ನನಗಿಷ್ಟ ಆಗಲ್ಲ. ಅದಕ್ಕೆ ಹೇಳ್ತಿದ್ದೀನಿ, ಪೊಲೀಸ್ ಕಂಪ್ಲೇಂಟ್ ಕೊಡೋದು ಬೇಡ. ಅಜ್ಜಿ, ಇಂಥ ವಿಷಯಗಳೆಲ್ಲ ನಿಮ್ಗೆ ಅರ್ಥ ಆಗಲ್ಲ. ಈಗ ಅಟ್ಯಾಕ್ ಮಾಡಿದವರು ಮತ್ತೆ ಅಟ್ಯಾಕ್ ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ಅದಕ್ಕೆ ನಮ್ಮ ಸೇಫ್ಟಿಗೋಸ್ಕರ ನಾವು ಕಂಪ್ಲೇಂಟ್ ಕೊಡ್ಲೇಬೇಕು. ಚಕ್ರಿ, ಬನ್ನಿ ಹೋಗೋಣ. ಜಾಸ್ಮಿನ್, ಜಾಸ್ ಪ್ಲೀಸ್ ನನ್ನ ಮಾತು ಕೇಳು. ಈಗ ನೀವೇನು ಹೇಳ್ಬೇಡಿ ಚಕ್ರಿ, ಸುಮ್ಮನೆ ಬನ್ನಿ ಅಷ್ಟೇ. ಜಾಸ್ಮಿನ್, ಅಯ್ಯೋ, ಈಗ ನಾನು ಏನು ಮಾಡಲಿ? ನಾನು ಏನೇ ಹೇಳಿದ್ರು ನನ್ನ ಮಾತು ಕೇಳೋ ಪರಿಸ್ಥಿತಿನಲ್ಲೇ ಇಲ್ಲಿಲ್ಲ. ಶಶು, ನನ್ನ ಹತ್ರ ಒಂದು ವಿಷಯ ಹೇಳಬೇಕು ಕಣೋ. ಏನು ಈ ಮೀಟಿಂಗ್ ಮನೆ ಹಾಳಾಗೋಯ್ತು. ನಾನು ಹೇಳಿದ ಮಾತನ್ನೇ ಕೇಳಿಸ್ಕೊಳ. ಚಕ್ರಿನೂ ಜಾಸ್ಮಿನು ಪೊಲೀಸ್ ಕಂಪ್ಲೇಂಟ್ ಕೊಡೋಕೆ ಹೋಗ್ತಿದ್ದಾರೆ. ಪೊಲೀಸ್ನವ್ರಿಗೆ ನೀನೇ ಚಕ್ರಿನ ಹೊಡಿಸಿದ್ದು ಅಂತ ಗೊತ್ತಾದರೆ 10 ವರ್ಷ ಜೈಲು ಶಿಕ್ಷೆ ಆಗುತ್ತೆ ಕಣೋ. ಅದಕ್ಕೆ ಹೇಳ್ತಿದ್ದೀನಿ ಕೇಳು, ಯಾವುದೇ ಕಾರಣಕ್ಕೂ ಈಗಲೇ ನೀನು ಇಂಡಿಯಾಗೆ ಬರೋದಕ್ಕೆ ಹೋಗಬೇಡ. ಅದರಲ್ಲೂ ನೀನು ಎಲ್ಲಿದ್ಯಾ, ಏನು ಮಾಡ್ತಿದ್ಯಾ ಅಂತ ಯಾರಿಗೂ ಗೊತ್ತಾಗಬಾರ್ದು. ಹಾಗಿರಬೇಕು, ಗೊತ್ತಾಯ್ತಾ? ಸರಿ ಕಣೋ. ಹಾಂ, ಅದು ಹೊರಟಾಗಿತ್ತು.
ಪರ್ಸ್ ಬಿಟ್ಟು ಹೋಗಿದ್ದೆ, ತಗೊಂಡು ಹೋಗೋಣ ಅಂತ ಬಂದಿದ್ದಕ್ಕೆ ಸಾರ್ಥಕ ಆಯಿತು. ತುಂಬ ಒಳ್ಳೆ ಸತ್ಯ ಗೊತ್ತಾಯಿತು. ನನ್ನ ಮೇಲೆ ಅಟ್ಯಾಕ್ ಆಗಿದ್ರ ಹಿಂದೆ ಯಾರಿದ್ದಾರೆ ಅಂತ. ಏನಂದರೆ ನಿಮ್ಮ ಅಳಿಯನಿಗೆ 10 ವರ್ಷ ಜೈಲಲ್ಲಿರಬೇಕು ಅಂತ. ಸಾಯೋವರೆಗೂ ಜೈಲಲ್ಲಿ ಕೊಳಿಬೇಕು, ಹಾಗೆ ಮಾಡ್ತೀನಿ. ಅಯ್ಯೋ ಏನು ಮಾಡೋದು? ಒಳ್ಳೆ ಕಳ್ಳನ ಸವಸಾಯ್ತು. ಏನೇ ಮಾಡಲಿ ಹಿಂದೆ ಬಂದು ನಿಂತಿರ್ತಾನೆ, ಗೊತ್ತೇ ಆಗಲ್ವೇ? ಬೇರೆ ಮೀಟಿಂಗ್ ಹೇಳಿ, ಏನು ವಿಷಯ? ಸರ್, ಒಂದು ಕಂಪ್ಲೇಂಟ್ ಕೊಡಬೇಕಿತ್ತು. ಇವ್ರ ಮೇಲೆ ಯಾರೋ ಅಟೆಂಪ್ಟ್ ಮರ್ಡರ್ ಮಾಡಿದ್ದಾರೆ. ಅವ್ರು ಯಾರು ಏನು ಅಂತ ಕಂಡುಹಿಡಿಬೇಕಿತ್ತು. ಸರಿ, ಒಂದು ಕಂಪ್ಲೇಂಟ್ ಬರ್ಕೊಡಿ. ಮಿಸ್ಟರ್ ಚಕ್ರಿ, ಇವ್ರು ನಿಮ್ಗೆ ಏನಾಗಬೇಕು? ಇವಳು ಜಾಸ್ಮಿನ್ ಅಂತ ನನ್ನ ಗರ್ಲ್ ಫ್ರೆಂಡ್ ಸರ್. ನಾನು ಇವ್ರನ್ನ ಮದುವೆ ಆಗಬೇಕು ಅಂತ ಇದ್ದೀನಿ. ಇವ್ರಿಗೆ ಯಾರೂ ಇಲ್ದಿರೋ ಕಾರಣ ನನ್ನ ಜೊತೆ ನಮ್ಮ ಮನೇಲೇ ಇದ್ದಾರೆ. ನಿಮ್ಮ ತಂದೆ ಏನು ಮಾಡ್ತಾರೆ? ಅವರಿಗಿಲ್ಲ, ರೀಸೆಂಟಾಗಿ ದುಬೈಗೆ ಹೋದ್ರು. ಇವ್ರ ಮೇಲೆ ಹಲ್ಲೆ ಮಾಡಿಸಿ ದುಬೈಗೆ ಹೊಟ್ಟೋದ್ರಾ? ಸರ್, ನಮ್ಮ ತಂದೆ ಅಂಥವ್ರಲ್ಲ. ಆಯಿತು, ರೆಸಾರ್ಟ್ ಮಾಡ್ತೀವಿ. ಸರ್, ಚಕ್ರಿ ನನ್ನ ಇಷ್ಟಪಡ್ತಿರೋದಕ್ಕಾಗಲಿ ಮದುವೆ ಮಾಡ್ಕೊಳ್ತಿರೋದಕ್ಕಾಗಲಿ ನಮ್ಮ ತಂದೆಗೆ ಯಾವುದೇ ರೀತಿ ಬೇಸರ ಇಲ್ಲ. ಚಕ್ರಿನ ಕಡ್ರೆ ನಮ್ಮ ತಂದೆಗೂ ತುಂಬ ಇಷ್ಟ. ಅವ್ರನ್ನ ಅಳಿಯ ಅಂತ ಒಪ್ಕೊಂಡೆ ನಮ್ಮ ಮನೇಲಿ ಇರೋದಕ್ಕೆ ಅವಕಾಶ ಮಾಡಿಕೊಟ್ಟಿರೋದು. ಮೇಲ್ನೋಟಕ್ಕೆ ಎಲ್ಲರೂ ನಗ್ತಾನೆ ಇರ್ತಾರೆ, ಒಪ್ಕೊಂಡಂತೆ ಇರ್ತಾರೆ. ಒಳಗಿನ ವಿಷಯ ಏನೋ ಒಂದು ಬಗೆದು ನೋಡಿದ್ರೆ ತಾನೇ ಸತ್ಯ ಏನೋ ಅಂತ ಅರ್ಥ ಆಗೋದು. ಸರ್, ನಮ್ಮ ಡ್ಯಾಡ್ ಬಗ್ಗೆ ನಿಮ್ಗೇನು ಗೊತ್ತಿಲ್ಲ. ದಯವಿಟ್ಟು ಅವ್ರ ಬಗ್ಗೆ ಅನುಮಾನ ಪಡಬೇಡಿ. ಹೌದು ಸರ್, ನನ್ನ ಮಾವ ಆಗೋರು ಆ ಥರದವ್ರಲ್ಲ. ನಿಮ್ಗೆ ಆಗದೆ ಇರೋರು ಯಾರು ಇದ್ದಾರಾ? ಇಲ್ಲ ಸರ್, ನನಗೆ ಆ ಥರದವರು ಯಾರೂ ಇಲ್ಲ. ನಾನು ಸ್ವಲ್ಪ ದಿನಗಳ ಹಿಂದೆ ಅಷ್ಟೇ US ಇಂದ ಬಂದಿದ್ದು. ನನಗಿಲ್ಲಿ ಜಾಸ್ತಿ ಜನ ಪರಿಚಯನೇ ಇಲ್ಲ ಸರ್. ಸೊ ನಿಮ್ಗೆ ಯಾರೂ ಶತ್ರುಗಳಿಲ್ಲ. ನಿಮ್ಮ ಪ್ರಕಾರ ನಿಮ್ಮ ತಂದೆನೂ ಅಲ್ಲ. ರೆಸಾರ್ಟ್ ಮಾಡ್ತೀವಿ. ಥ್ಯಾಂಕ್ ಯು ಸರ್. ನಿಮ್ಮ ತಂದೆ ಹೆಸರು ಏನಂದ್ರಿ? ಶಶಾಂಕ್ ಅಂತ. ರಿಯಲ್ ಎಸ್ಟೇಟು, ಬಡ್ಡಿ ವ್ಯವಹಾರ ಎಲ್ಲ ಮಾಡ್ಕೊಂಡಿದ್ರಲ್ಲ? ಹಾಂ, ಹೌದು. ಮುಂಚೆ ಸಿಂಗಾಪುರಲ್ಲಿತ್ತು ಅಲ್ಲ? ಓಕೆ, ಹೋಗಿ ಬನ್ನಿ. ಥ್ಯಾಂಕ್ ಯು. ಶಶಾಂಕ್, ಡೀಟೇಲ್ಸ್ ತೆಗಿ. ಬಂದ್ಯಾ ನಿರೋಷ? ಬಾಮ್ಮ, ಬಲಗಾಲಿಟ್ಟು ಒಳಗೆ ಬಾ. ಬಲಕಾಲಿಟ್ಟು ಒಳಗೆ ಬರಬೇಕಾ? ನಾನು ಈ ಮನೆಗೆ ಒಳ್ಳೇದಾಗ್ಲಿ ಅಂತ ಬರ್ತಾ ಇಲ್ಲ. ಈ ಮನೆನ ಸರ್ವನಾಶ ಮಾಡಬೇಕು ಅಂತಾನೆ ಬಂದಿರೋದು. ನಾನು ಬಲಕಾಲಿಟ್ರು ಒಂದೇ, ಎಡಗಾಲಿಟ್ರು ಒಂದೇ. ನಿರೋಷ, ಏನು ಯೋಚನೆ ಮಾಡ್ತಾ ಇದೆಯಾ? ಬಾ ಒಳಗೆ. ಏನಿಲ್ಲ ಆಂಟಿ, ನನ್ನ ಪಾಲಿಗೆ ಈ ಮನೆ ಬಾಗಿಲು ಯಾವತ್ತೂ ಓಪನ್ ಆಗಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೆ ಇವಾಗ ಮತ್ತೆ ಈ ಮನೆಗೆ ಬರೋ ಭಾಗ್ಯ ಸಿಗ್ತಲ್ಲ, ಅದಕ್ಕೆ ಹಳೇದನ್ನೆಲ್ಲ ನೆನಪು ಮಾಡ್ಕೋತಾ ಇದ್ದೆ. ಆಗಿದ್ದಾಗೋಯ್ತು, ಈಗ ಬಾ ಒಳಗೆ. ಅಂಕಲ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀನೇನಿಲ್ಲಿ? ನಾನೇ ಕರ್ಕೊಂಡು ಬಂದೆ ಸೂರ್ಯವ್ರೆ. ನಿರೋಷ, ನೀನು ಒಳಗೆ ಫ್ರೆಶ್ ಆಗು, ಆಮೇಲೆ ಮಾತಾಡೋಣ. ಸರಿ ಆಂಟಿ.
ಆಚಾರ್ಯ ನಿರೋಷನ ಯಾಕೆ ಇಲ್ಲಿ ಕರ್ಕೊಂಬಂದ್ರಿ? ನಿಮ್ಗಿನ್ನೂ ಅವಳ ಮೇಲೆ ಕೋಪ ಇದೆಯಾ? ನನಗೆ ಯಾಕೆ ಅವಳ ಮೇಲೆ ಕೋಪ? ಅವಳು ಒಳ್ಳೆ ಹುಡುಗಿನೇ. ಅವಳಿಗೆ ಮೋಸ ಮಾಡಿದ್ದು ನಿಮ್ಮ ಮಗ ಆದಿ. ಗೊತ್ತು ಸೂರ್ಯವೇ, ಗೊತ್ತಿದ್ದೆ ನಾನು ಅವಳನ್ನ ಕರ್ಕೊಂಡು ಬಂದಿರೋದು. ಅಂದರೆ ನಿಮ್ಮ ಉದ್ದೇಶ? ಸಮಯ ಬಂದಾಗ ನಿಮಗೆಲ್ಲ ಗೊತ್ತಾಗುತ್ತೆ. ಇದನ್ನೊಂದು ಯಾವಾಗಲೂ ಹೇಳ್ತಾನೆ. ಯಾವಾಗ ಬರುತ್ತೆ ಆ ಸಮಯ? ಶೀಘ್ರದಲ್ಲೇ. ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನಿರೋಷನ ಈ ಮನೆ ಕರ್ಕೊಂಡ್ಬಂದಿದ್ದು ಆದಿ ಗೊತ್ತಾದರೆ ಅವನು ಏನು ಮಾಡ್ತಾನೆ ಗೊತ್ತಾ? ಏನೂ ಆಗಲ್ಲ. ನಿರೋಷ ಬಂದಿರೋದು ಅವನಿಗೆ ಖುಷಿ ಆಗುತ್ತೆ. ಖುಷಿ ಪಡ್ತಾನೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅವನು ಖುಷಿ ಪಡಲ್ಲ. ನಮ್ಮ ಮೇಲೆ ಈಗಾಗಲೇ ದ್ವೇಷ ಮಾಡ್ತಾನೆ. ಇನ್ನಷ್ಟು ದ್ವೇಷ ಮಾಡೋದಕ್ಕೆ ಶುರು ಮಾಡ್ತಾನೆ. ನಿಮ್ಮ ಅನುಮಾನಕ್ಕೆ ಹೇಗೆ ಉತ್ತರ ಕೊಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಗೊತ್ತಾಗುತ್ತೆ ಯಾರ ಲೆಕ್ಕಾಚಾರ ಸರಿ ತಪ್ಪು ಅನ್ನೋದು. ಕಾದು ನೋಡಬೇಕು ಅಷ್ಟೇ.